ಶಾಸಕರಾದ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರೇ, ಮಾಜಿ ನಗರಸಭೆ ಅಧ್ಯಕ್ಷರಾದ ಕೆ ಸಿ ಮುರಳಿಯನ್ನವರು, ವಲ್ಲಲ್ ಮುನ್ಸಾಮಿಯನ್ನವರು, ಇಂದಿರಾ ಗಾಂಧಿ ಮೇಡಮು, ಮತ್ತು KDU ಚೇರ್ಮನ್ ಸೀನಿಯರ್ ಲೀಡರ್ ಜಯಪಾಲಣ್ಣ ಅವರೇ, ನಮ್ಮ ಸೀನನ್ನ ಪ್ರೆಸೆಂಟ್ KDU ಚೇರ್ಮನ್ ಅವರೇ, ಲಾರೆನ್ಸ್ ಅಣ್ಣ ಅವರೇ, ಈ ಆಗಸ್ಟ್ ತಿಂಗಳು ನಾವು ಯಾವತ್ತೂ ಮರೆಯಕ್ಕಾಗಲ್ಲ. MLA வாழ்க வாழ்க, ராஜீவ் காந்தி செலவிருந்த வாழ்க வாழ்க. அவர் பிறந்த நாளிலே நாம் உறுதிமொழி எடுத்து அவர் போல் நாமும் மக்களுக்கு ಸೇವೆ செய்வோம் என்று ಕಾಂಗ್ರೆಸ್ ಇಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ. ಮೇಡದಿದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ಆದರೆ ರಾಜೀವ್ ಗಾಂಧಿಯನ್ನ ನೆನೆಸಿದಾಗ ಇಂಥ ನಾಯಕರು ಮತ್ತೆ ಹುಟ್ಟಲ್ಲ. ಅವರ ಸಾಧನೆ, ಅವರ ಆಲೋಚನೆ, ಅವರ ಚಿಂತನೆ ಮತ್ತೆ ಹುಟ್ಟಲ್ಲ. ಅವರನ್ನು ನೋಡಿ ಎಷ್ಟೋ ಜನ IAS ಆಫೀಸರ್ಸ್ ಅವ್ರ ಪೋಸ್ಟ್ನ ರಿಸೈನ್ ಮಾಡಿ ಅವ್ರ ಜೊತೆ ಬಂದು ಜಾಯ್ನ್ ಆಗ್ತಾರೆ. ಅವ್ರಿಗೆ ಆ ಪರ್ಸ್ನಾಲಿಟಿ, ಅವ್ರ ನಗು, ಅವ್ರ ಮಾತು, ಯಾರು ಪ್ರೈಮ್ ಮಿನಿಸ್ಟರ್ ಇವತ್ತು ನೋಡಿ ಅವ್ರ ಸ್ಪೀಚಸ್ ಎಷ್ಟು ಹಂಬಲ್ ಪ್ರೆಸೆಂಟೇಷನ್ಸ್ ಇರುತ್ತೆ ಅಂದರೆ ಯಾರ ಬಗ್ಗೆನೂ ಕೋಪ ತೋರಿಸಲ್ಲ, ದ್ವೇಷ ತೋರಿಸಲ್ಲ, ಅಸೂಯೆ ತೋರಿಸಲ್ಲ. ಯಾವತ್ತಾದರೂ ಅವ್ರ ಪ್ರೆಸೆಂಟೇಷನ್ಸ್ ನೋಡಿ, ಆ ಸ್ಪೀಚ್ ನೋಡಿ ಅಂದರೆ ನನಗೆ ದೇಶ ಅಂದರೆ ತುಂಬ ಮುಖ್ಯ. ರಾಜೀವ್ ಗಾಂಧಿಯವರ ಕನಸು, ಗಾಂಧೀಜಿಯವರ ಕನಸು ಅಂತ ಅಂದ್ಬಿಟ್ಟು 20 ಪಾಯಿಂಟ್ ಪ್ರೋಗ್ರಾಮ್ಸ್ ಮತ್ತು ಗ್ರಾಮ ಸ್ವರಾಜ್, ಆ ರೀತಿ ಯುವಕರಲ್ಲಿ ಜಾಸ್ತಿ ಆಸಕ್ತಿ, ರಾಜಕೀಯದ ಚಿಂತನೆ, ದೇಶಕ್ಕೆ ತನ್ನನ್ನು ಕಾಂಟ್ರಿಬ್ಯೂಟ್ ಮಾಡ್ಕೋಬೇಕು, ದೇಶಕ್ಕೆ ಸೇವೆ ಮಾಡುವಂಥದ್ದೇ ನಮ್ಮ ಜೀವನ ಆಗಬೇಕು ಅಂತ. IT ಕಂಪನೀಸ್ ಇಷ್ಟು ಚೆನ್ನಾಗಿ ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ ಎಮರ್ಜ್ ಆಗಬೇಕಂದ್ರೆ ಈ ವಾಸ್ ದ ಫಾದರ್ ಆಫ್ ಆಲ್. ಆ ಟೆಕ್ನಾಲಜಿನ ಯಾರಾದರೂ ತಂದಿದ್ರೆ ಅದು ರಾಜೀವ್ ಗಾಂಧಿಯವರು. ಅವ್ರಿಗೆ ಶಾಹಿದ್ ಮತ್ತು ಅವ್ರ ತಂದೆ ತಾಯಿಗೆ ಒಂದು ಮಾತು ಹೇಳಬೇಕು, ಇದು ಒಂದು ಸಾಧನೆ. ಆಯ್ತಾದ್ಮೇಲೆ ಶಾಹಿದೇ ಇದನ್ನು ಮಾಡಿದ್ದು ಅಂತ 50 years ಅವ್ರ ಮಕ್ಕಳು ಹೇಳ್ಬೇಕು, ನನ್ನ ಅಪ್ಪ ಮಾಡಿದ್ದೀನಿ ಈ ಸ್ಟ್ಯಾಚು ಅಂತ ಅಂದ್ಬಿಟ್ಟು. ನನಗೆ ಯಾವಾಗಲೂ ಆ ಥರ ಆಸೆ, ನನ್ಗೊಂದು ಹೆಜ್ಜೆ ಗುರುತಿಲ್ಲಿ ಇರಬೇಕು ಅಂತ ಬಂದಿರೋದು. ನಾವು ಮಾಡಬೇಕು ರಾಜೀವ್ ಗಾಂಧಿ ಸ್ಟ್ಯಾಚು, ಬೇರೆ ಯಾರಿಗೂ ಹೇಳ್ಬಾರ್ದು. ಆಮೇಲೆ ಅದು ಮಳೆನೇ ಸಾಕ್ಷಿ, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ತಾ, ನಾನು ಶಾಹಿದ್ ತಂದೆ ತಾಯಿಗೂ ಕೂಡ ನೀವು ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ತಾ ಇದ್ರಿ, ನಿಮ್ಮ ಮಗನ ಪಕ್ಷಕ್ಕೆ ಸೇವೆ ಮಾಡೋದಕ್ಕೆ ಕೊಟ್ಟಿದ್ದೀರಾ, ಒಳ್ಳೆ ರೀತಿ ಭಾಳ ವಿಚಾರಗಳನ್ನ ತಿದ್ದುಕೊಂಡು ತುಂಬ ಮೆಚ್ಯೂರಿಟಿಯಿಂದ ಕಾಂಗ್ರೆಸ್ ಪಕ್ಷನ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋ ಕಾಂಗ್ರೆಸ್ ಐಡಿಯಾಲಜೀಸ್ ಮೇಲೆ, ಪ್ರಿನ್ಸಿಪಲ್ಸ್ ಮೇಲೆ ಕಾಂಗ್ರೆಸ್ ಪಕ್ಷ ಕಟ್ತಾ ಇದ್ದಾರೆ ಅಂತ ಒಂದು ಖುಷಿ ಇದೆ. ಜೈ ಭಾರತ್ ಮಾತೆ.